ಸತ್ಸಂಗ ಪುರಾಣ ಪುಣ್ಯಕಥೆಗಳ ಸಾಮೀಪ್ಯ ಯಾರು ಬಂದಿಲ್ಲ ಅವರೆಲ್ಲ ಮನುಷ್ಯಗೆ ಬಂದಂಗೆ ನಡೆದು ಜಗತ್ತಿನೊಳಗೆ ಬಹಳ ತ್ರಾಸವನ್ನು ಮಾಡಿದ್ದಾರೆ. ಅದಕ್ಕೆ ನೀವು ಗಂಡ ಹೆಂಡತಿ ಪ್ರಪಂಚನ ಮೊದಲು ಮಾಡ್ಯಾನ ಪರಮಾತ್ಮ. ಮೊದಲು ಯಾವ ಆಶ್ರಮಪ್ಪ ಮುತ್ಯ? 4 ಪ್ರಕಾರ ಆಶ್ರಮದೊಳಗೆ ಮೊದಲನೇದು ಯಾವ್ದ್ರಿಪ್ಪ? ಗೃಹಸ್ಥೇನ ಬ್ರಹ್ಮಚಾರ್ಯ ರೀ. ಮೊದಲು ಬ್ರಹ್ಮಚಾರ್ಯ, 2ನೇದು ಗೃಹಸ್ಥ, 3ನೇದು ವಾನಪ್ರಸ್ಥ, 4ನೇದು ಸನ್ಯಾಸ. ಹಿಂಗೆ ವಿಂಗಡ ಮಾಡ್ಯಾರಿ ನಮ್ಮ ಧರ್ಮದೊಳಗೆ. ಅದಕ್ಕೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದಂಥವ್ರು ನಾವು ನಮ್ಮ ಅಂಗ ಸುಖಕ್ಕಾಗಿ ಗಂಡ ಹೆಂಡತಿ ಸಂಸಾರ ಮಾಡಬೇಕು ಅಥವಾ ಮುಂದಿನ ಜೀವನಕ್ಕೆ ಒಳ್ಳೆ ಸಂತತಿಯನ್ನು ಪ್ರಾಪ್ತ ಮಾಡಿಕೊಳ್ಳೋ ಸಲುವಾಗಿ ಮಾಡಬೇಕು. ಇದನ್ನು ಮೊದಲು ಇಬ್ರು ಕೂಡಿಕೊಂಡು ಮೊದಲು ಗಂಡ ಹೆಂಡತಿ ಆಗಕ್ಕಿಂತ ಮೊದಲು ಮನ್ಯಾಗ ಮಾತಾಡ್ಕೋಬೇಕು. ಲಕ್ಷ್ಯದಾಗಿಲ್ಲ ಹೇಳೋ ಮಾತು. ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ, ನೀವು ಚಟಕ್ಕಾಗಿ ಗಂಡ ಹೆಂಡತಿ ಆಗಿರಿ ಅಂತಂದ್ರೆ ನಿಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಎಂದೂ ಶುದ್ಧ ಆಗಲ್ಲ. ಹಾಗೇನಾದರೂ ಸಂಶಯ ಇತ್ತು ಅಂತಂದ್ರೆ ಕೈವಲ್ಯ ನವನೀತ ಅಂತ ಒಂದು ಗ್ರಂಥ ಅದ. ಅದರಲ್ಲಿ ಗುರು ಶಿಷ್ಯರ ಸಂವಾದ ಆಗ್ಯದ. ಒಬ್ಬ ಮಗ ತಾಯಿ ತಂದೆ ಹುಟ್ಟಲಿ 4 ಮಂದಿ ಮಕ್ಕಳು ಹುಟ್ಟಿದ್ರು. ಒಬ್ಬ ಬಹಳ ಪುಣ್ಯಾತ್ಮ ಹುಟ್ಟ್ಯಾನ, ಒಬ್ಬ ಪಾಪಿ ಹುಟ್ಟ್ಯಾನ, ಒಬ್ಬ ಕಳ ಮಾಡೋ ಹುಟ್ಟ್ಯಾನ, ಒಬ್ಬ ಮುಂದೆ ಹುಟ್ಟ್ಯಾನ. ಏನ್ ಕಾರಣ ಅಂತ ಶಿಷ್ಯ ಗುರುಗಳಿಗೆ ಪ್ರಶ್ನೆ ಮಾಡ್ಯಾನ. ಗುರು ಅದಕ್ಕೆ ಸೂಕ್ತವಾದಂತ ಉತ್ತರ ಹೇಳ್ತಾನ. ಆ ಗ್ರಂಥ ಹೊಸದಾಗಿ ಮದುವೆ ಆದವ್ರು ಒಂದಿಷ್ಟು ಮೊದಲು ಓದಬೇಕ್ರಿ. ಯಾಕೆ ರಾವಣನ ತಂದೆ ಹೆಸರೇನ್ರಿ? ವಿಶ್ರವಶು ಬ್ರಾಹ್ಮಣ. ಅವರ ಅಪ್ಪ ಅವನ ಹೆಸರು ಕೈಕಶಿ. ಅವರಪ್ಪ ತ್ರಿಕಾಲ ಪೂಜಾ ನಿಷ್ಠರಿ ರಾವಣನಪ್ಪ. 3 ಸಲ ಸ್ನಾನ, 3 ಸಲ ಪೂಜೆ ಮಾಡ್ಕೊಳ್ತಕ್ಕಂಥವ. ರಾವಣ ಹಂಗೆ ಯಾಕೆ ಹುಟ್ಟಬೇಕಾಯ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಿಮಗೊಂದೆರಡು ಮಾತು. ಮಕ್ಕಳು ದುಷ್ಟ ಹುಟ್ಟಲಿಕ್ಕೆ, ಪಾಪಿಗಳು ಹುಟ್ಟಲಿಕ್ಕೆ ಕಾರಣ ಯಾರು ಅಂತಂದ್ರೆ ನಾವು ಜನ್ಮ ಕೊಡುವಂತ ತಾಯಿ ತಂದೆಗಳೇ ಸಾಕ್ಷಿ. ನೀವೆಲ್ಲಿ ಪಂಚಾಂಗ ಕೇಳಿಬೇಡ್ರಿ, ಭವಿಷ್ಯ ಕೇಳಿಬೇಡ್ರಿ, ಸಂಬಂಧಿ ಇಲ್ಲದಕ್ಕೇನು. ಆದ್ರೆ ನಿಮ್ ಸಮಾಧಾನಕ್ಕಾಗಿ ಕೇಳ್ತಿರ್ತೀರಿ, ಅವ್ರು ಕುಂಡ್ಲಿ ತೆಗೆದು ಹೇಳ್ತಿರ್ತಾರೆ. ಆದ್ರೆ ಹುಟ್ಟುದು ಸಮಯ ಯಾರಿಗದು ಗೊತ್ತೇ ಆಗಿಲ್ಲ. ಆ ಪಂಚಾಂಗದಾಗ ಇರುವುದಿಲ್ಲದು. ಒಂಥರ ಇರ್ತಿರ್ತದ. ಅದು ಮುಂದೆ ನಿಮ್ ಜೀವನಕ್ಕೊಂದಿಷ್ಟು ಒಂದೇನಾರ ಕ್ರಮ ಬೇಕಲ್ಲ. ಹಾಗಾಗಿ ಇಲ್ಲಿ ಅವ ಮಧ್ಯಾಹ್ನ ಸ್ನಾನ ಮಾಡಿ ಭಗವದ್ ಧ್ಯಾನ ಮಾಡ್ಕೋತ ಮನ್ಯಾಗ ಕೂತಿದ್ದಂತ. ಯಾರ್ರಿ? ರಾವಣನ ತಂದೆ ವಿಶ್ರವಶು. ಕೂತ್ಕೊಂಡಾಗ ಆಕೆ ಅವನಿಗೆ ಹೆಣ್ತಿದ್ಲಲ್ಲ ಕೈಕಶಿ, ಗಂಡನ ಮ್ಯಾಲ ಮೋಹ ಆಯ್ತಂತ್ರಿ. ಕೂಗ್ಬೇಕು ಅಂತ ಇಚ್ಛೆ ಆಯ್ತಂತ. ಇಷ್ಟ ಆಗಿ ಅಷ್ಟಕ್ಕೆ ಬಿಡ್ಲಿಲ್ಲಕ್ಕೆ ಮನಸ್ಸಿನೊಳಗಿಂದ ಇಚ್ಛಾ ಅದು ಕೃತಿಯೊಳಗೆ ತಂದು ಗಂಡನ ಹೋಗಿ ಕೈ ಹಿಡಿದ್ಲಂತ. ಅವನು ಕೂಡ್ಲಿಕ್ಕೆ ಕರ್ಕೊಂಡ್ಲ ಜಗ್ಗಾಕತ್ಲಂತ. ಅವ ಹೊರಗೆ ಹೆಸರಾಗುತ್ತಾನ. ಛೆ ಬುದ್ಧಿಗೇಡಿ, ಇದು ಹಗಲತ್ತು 12 ಟೈಮ. ಆದ್ರೆ ಮನುಷ್ಯ ಜನ್ಮ ಕೊಟ್ಟ ಬಳಿಕ ಹಗಲತ್ತಿನೊಳಗೆ ಎಂದೂ ಗಂಡ ಹೆಂಡತಿ ಕೂಡಬಾರದು ಹೇಳ್ದವ. ನಾವು ದನಗಳಲ್ಲ, ನಮ್ಮ ದನಗಳಲ್ಲ. ಯಾಕೆ? ದನಗಳಿಗೆ ಮನಿ ಇಲ್ಲ, ನಮಗ್ ಮನಿ ಅದಾವ, ಮರ್ಯಾದೆ ಅದಾವ. ಇಷ್ಟೆಲ್ಲ ಇದ್ರು ಹಿಂಗ ಹುಚ್ಚಿ ಹಂಗ ಮಾಡ್ತಿಲ್ಲ ಬುದ್ಧಿಗೇಡಿ ಅಂತಂದ್ರು ಆಕಿ ಕೇಳಿಲ್ಲ. ಯಾಕೆ? ಬಿಸಿಯಾಗಿದ್ಲು ಬಹಳ ಆಕಿ. ಹಾಗಾಗೋದ್ರಿಂದ ಅದನ್ನು ಪೂಜಾ ಕೆಡಿಸಿದ್ಲು ಅಂತ ಹೇಳಿ ಅವ ಕೂಡದ ಬಳಕ ನಂತರ ಅರಿವಾಯ್ತ್ರಿ. ನಿಮಗೂ ಹಂಗೆ ಆಯ್ತಿರ್ತದ. ಪ್ರಪಂಚ ಆದ ಬಳಕ ಅವನು ಏನ್ ಮಾಡ್ಕೊಂಡು ಒಪ್ಪ ಮಾರಾಯ ಭಾಳ ಡೇಂಜರ್ ಅತಾರ. ಹಿಂದಿಂದು ಮೊದಲಂದರನಪ್ಪ ಶೋಕ್ ಮೊದಲಿಂಗ ಅಂದಿಲ್ಲ. ಅವ ಹುರುಪೇ ಬೇರೆ ಇರ್ತದು. ಆ ಎಣ್ಣೆಗೆ ನೋಡ್ಬೇಕ್ರಿ. ಒಬ್ರಕೋರ್ ಮುಖ ನೋಡಿ ನಗೋದು ಮಸ್ತ್ ಇರ್ತದಲ್ರಿ ತಬಲವಾದಕ್ರ. ಹಂಗ ಅರಿವಾಯ್ತಕಿಗೆ. ಅರಿವಾಗಿ ಗಂಡಗಂದ್ಲಂತ, ಸ್ವಾಮಿ ನಿಮ್ಗೆ ಪೂಜಾ ಕೂತ ಸಮಯದಲ್ಲಿ ನಾನು ತಡ್ಕೊಳಕ್ಕಾಗ್ಲಿಲ್ಲ, ಹೀಗೆಲ್ಲ ಮಾಡಿದೆ. ಒಂದ್ ವೇಳೆ ಇದ ಗರ್ಭ ಕಾಯಂ ಆಯ್ತಂದ್ರ ಮತ್ತ ಮುಂದಿನ ಗತಿ ಹ್ಯಾಂಗ ಅಂದ್ಲಕ್ಕಿ. ಅವಾಗ ವಿಸ್ತ್ರೋಷ ಹೇಳ್ತಾನ, ಇದ ಗರ್ಭ ಒಂದು ಸಲ ನಿಂತಿದ್ದೆ ಖರೆ ಆಯ್ತಂದ್ರ ಅವ ಮಧ್ಯಾಹ್ನದಾಗ ದೀಪಾರ್ಸ ಮಗ ಹುಡ್ತಾನಂತ ಹೇಳ್ದವ.
ಮಧ್ಯಾಹ್ನದಾಗ ದೀಪಾರಸ ಮಗ ಹುಡ್ತಾನ ನಾವು ಅಂತ ಹೇಳ್ದ. ಅವಾಗ ಇಕ್ಕಿ ಅಂದ್ಲು, ಹಂಗಾರ ಏನಾರ ಆಗಲಿ, ಒಟ್ಟು ಆಗಿ ಹೋಯ್ತು, ಈಗೇನು ಅದಕ್ಕೇನು ಮಾಡಕ್ ಬರುವುದಿಲ್ಲ, ಇನ್ನು ಚಲೋ ಮಗ ಹಿಡಿಬೇಕಂದ್ರೆ ಏನ್ ಮಾಡ್ಬೇಕು ಅಂದಾಗ ಅವನೇ ಹೇಳ್ತಾನ, ತಪಸ್ಸು ಮಾಡಬೇಕು. ಏನ್ ಮಾಡ್ಬೇಕ್ರಿ? ತಪಸ್ಸು ಮಾಡ್ಬೇಕು ಅಂತ ಹೇಳಿ ಅವ ಹೊರಗೆ ಹೋದಂತ್ರಿ. ಇವ ಹುಟ್ಟದ, ರಾವಣನೇ ಹುಟ್ಟದ. ಅವಕ್ಕೇನ್ ಹಗಲತ್ ಕೂಡಿದ್ರಲ್ಲ, ರಾವಣ, ಕುಂಭಕರ್ಣ, ಸುರ್ಪನ್ನ ಕೆತ್ತ ಆ ರಕ್ತದಾಗ 3 ಮಕ್ಕಳು ಹುಟ್ಟದು. ಅವರು ಭಾರಿ ಡೇಂಜರ್ ಮಕ್ಕಳು ಹುಟ್ಟಿದ್ರು. ಮುಂದೆ ಆಕೆ ಎಷ್ಟು ಪಾತಿವರ್ತಿ ಇದ್ಲು ಅಂತಂದ್ರೆ, ಈ ದ್ರೌಪದಿ, ಸೀತಾ, ಯಜ್ಞವಾಲಿಕೆನ, ಮುದ್ದು ಮಾನನಿ, ವಿದ್ಯಾಶಾರದೆ, ಮೈತ್ರ, ಇವರು ಸಾಲಿನೊಳಗೆ ರಾವಣನ ಹೆಂಡತಿ ಮಂಡೋದರನ್ನು ಕೂಡ ಬರುತ್ತಾಳೆ. ಹೌದಲ್ರಿ ಅಪ್ಪುಗಳು? ಆ ವಿಶ್ರವಸ್ಸುನ ಹೆಂಡತಿ ಗಂಡನ ಅತ್ಯಂತ ಸೇವಾ ಮಾಡ್ತಿದ್ಲಂತ್ರಿ. ಅತ್ಯಂತ ಸೇವಾ ಅಂದ್ರೆ ಏನು? ಅವ ಗಂಡ ಇದನ್ನ ತಗೊಂಡು ಬಾ ಅಂತ ಬಾಯಿಲಿ ಅಂದು ಹೇಳ್ತಿದ್ದಿಲ್ಲಂತವ. ಅವರ ಹಾವಭಾವಗಳ ನೋಡಿನ ಈಕೆ ಕೆಲಸ ಮಾಡ್ತಿದ್ದಳಂತ. ಇದಕ್ಕೆ ಸತಿ ಧರ್ಮ ಅಂತ ಕರೀತಾರ. ತಾಯಿಂದ್ರೆ, ನಾವು ಗಂಡ ಹೆಂಡತಿ ಆಗ್ಬೇಕಾದ್ರೆ ಚೆನ್ನಾಗಿ ಮೊದಲು ನಾರಿ ಮಣಿಯರು ನಮ್ಗೆ ಸ್ತ್ರೀ ಧರ್ಮದ ಸಂಸ್ಕೃತಿಯನ್ನು ಪರಿಪೂರ್ಣವಾಗಿ ನಾವು ಅಧ್ಯಯನ ಮಾಡಬೇಕು. ಸುಮ್ಮನೆ ಗಂಡ ಹೆಂಡತಿ ಅಂದ್ರೆ ಪ್ರೀತಿಗಾಗಿ ಆಗುವುದಲ್ಲ, ಜೀವನದ ಸಮೃದ್ಧಿ. ಧನ್ಯವೋ ಗೃಹಸ್ಥ ಆಶ್ರಮ. ಎಲ್ಲ ಆಶ್ರಮಗಳಿಗೆ ಆಶ್ರಯ ಕೊಡ್ತಕ್ಕಂಥ ಆಶ್ರಮ ಯಾವುದಪ್ಪ? ಗೃಹಸ್ಥಾಶ್ರಮ. ಅಂಥವ್ರೆಲ್ಲ ಆಗಿ ಹೋಗ್ಯಾರ ನಮ್ಮ ಭಾರತದೊಳಗೆ. ಇಲ್ಲಿ ಆಕಿ ಗಂಡ ಹೊರಗಡೆ ಹೋದಾಗ ನಿನ್ನ ಹೇಳಿನಲ್ಲಿ ನಿಮ್ಮ ಸಂಡಾಸ್ಕ್ ಹೋಗಿದ್ದಂತಾವ್. ಯಾರ್ರಿ? ವಿಶ್ರವಸು ಸಂಡಾಸ್ಕ್ ಹೋಗಿದ್ದ. ಈಕೇನ್ ಮಾಡಿದ್ಲು? ಗಂಡ ಹೊರಗಡೆ ಹೋಗ್ಯಾನಂತ ತಿಳ್ಕೊಂಡು ತಂಬಿಗೆ ತುಂಬಿಕೊಂಡು ಬಾಗಲಾಗಿ ನಿಂತಿದ್ಲಂತ. ಬಂದು ಕೂಡಲೇ ನೀರು ತಗೊಂಡು ಬಾ ಅಂತ ಬದರ್ದ ಅಂದ್ರೆ ಅವ ಗಂಡ ಅಲ್ಲ, ಈಕಿ ಒದಸ್ಕೊಂಡು ನೀರು ತಂದಿಳೋನು ಹೆಣತಿ ಅಲ್ಲ ಅಂತ ಧರ್ಮಶಾಸ್ತ್ರ ಹೇಳ್ತದ. ಇದ್ರ ಮ್ಯಾಗಿನ್ ನೀವು ಎಷ್ಟರ ಮಟ್ಟಿಗೆ ಅದ್ರ ನಿಮ್ಮ ವಿಚಾರ ಮಾಡ್ಕೊರಿ. ನಿಮ್ಗೆ ಯಾಂಡ್ ಹೇರಿದ್ರು ನೀರು ತಂದು ಹಾಕಲ್ಲ, ಕಣ್ಣಾಗ ನಮ್ಮನೆ ಬಿದ್ದದ ಹಾಕು. ಆ ಪೋಳ್ ನಗ್ಲುತ್ತಾರೆ ಭಾಳ ಅವರು. ಏನು ನೋಡೋದು? ಈಕಿ ಚರಿಗೆ ತೊಗೊಂಡು ನಿಂತಿಡ್ರಿ ಇಲ್ಲೇ. ಎಲ್ಲಿ? ಬಾಗ್ಲಾಗ. ಅವ ಹೋದ ಪುಣ್ಯಾತ್ಮನಿಗೆ ಏನೈತ್ರಿ ಅವನಿಗೆ? ಸಂಡಾಸನ ಹೋಯ್ತ್ರಿ ಅವನಿಗೆ. ಮರೆತು ಅಲ್ಲೇ ತಪಸ್ ಮಾಡ್ಲಾಕ್ ಕೂತಂತಾವ. ಅಡವಿಗೇನು ಹೋಗಿದ್ದಲ್ಲ ಸಂಡಾಸ್ಕಂತೇಳಿ, ಅಲ್ಲೇ ಕೂತ್ಕೊಂಡ. ಅವ ಎಷ್ಟು ವರ್ಷ ಕೂತ್ಕೊಂಡ ಅಂದ್ರೆ 12 ವರ್ಷ ಕೂತಂತ್ರಿ ಅಲ್ಲೇ. ಈಕೇನ್ ಚರಿಗಿತವ್ ನಿಂತಾಳ ನೋಡ್ರಿ, ಈಕನು 12 ವರ್ಷ ಇಲ್ಲಿ ನಿಂತಾಳ್ರಿ. ಹೆಂಗದ್ರಿ? ಅವ 12 ವರ್ಷ ಆದ ಬೆಳಕ್ ಹೆಂಗೆ ಹೆಸರಾತ ಅವನಿಗಂದ್ರೆ, ಅವನ ಜಡಿ ಎಲ್ಲ ಬೆಳೆದು ಹಿಂಗೆ ಭೂಮ್ಯಾಗ ಸೇರಿವಂತ್ರಿ. ಉಗುರೆಲ್ಲ ಇಷ್ಟಿಷ್ಟು ಬಂದು ಶಿಂಬಿಗಟ್ಟಿದ್ದು ಅಂತ. ಆ ಜಡ್ಯಾಗ ಗೀಜ್ಗಂತ ಗೂಡು ಕಟ್ತಾವಲ್ಲ, ಗಿಡದೊಳಗೆ ನೋಡ್ರಿಲ್ಲ, ಅದು ಹುಲ್ಲಿನ ಮನಿ ಕಟ್ತಾವಲ್ಲ, ಅಂಥ ಗೀಜಗ್ ಪಕ್ಷಿ ಅವನ ಜಡ್ಯಾ ಮನಿ ಕಟ್ಟಿತ್ತಂತ. ಹೊರಗಡೆ ಮೈಯಾಕ್ ಹೋಗಿದ್ದು ಅಂತ. ಗುಡುಗು ಸಿಡಿಲು ಮಿಂಚಿನ ಅರ್ಭಟದೊಳಗೆ ಹೆಣ್ಣು ಗುಬ್ಬಿ ಬಂದು ಮನಿ ಸೇರ್ತಂತ ಗೂಡ. ಗಂಡು ಗುಬ್ಬಿ ಬರ್ಲಿಲ್ಲಂತ್ರಿ. ಹೆದರಿ ಒಂದು ಒಣಗಿದ ಗಿಡದ ಪಟ್ಟರಿ ಒಳಗ ಅಲ್ಲೇ ಹೋಗುದು ಕುತ್ಕೊಂತಂತ. ಬೆಳಿಗ್ಗೆ ಎದ್ಕೊಂಡು ಮನಿಗೆ ಬಂತಂತ. ಬಂದ್ ಕೂಡಲಿ ಇದು ರಾತ್ರಿ ಬಂದದ್ದು ಹೆಣ್ಣು ಗುಬ್ಬಿ ಗಂಡು ಗುಬ್ಬಿ ಕೇಳ್ತಂತ, ಅಲ್ಲ ರಾತ್ರಿ ನಾನು ಬಂದೆ, ನೀನು ಬರ್ಲಿಲ್ಲ, ಇಷ್ಟೊತ್ತಿನೊಳಗೆ ಎಲ್ಲಿ ಹೋಗಿದ್ದೀ? ಅದು ಗಂಡು ಗುಬ್ಬಿ ಹೇಳ್ತಂತ, ಏನ್ ಹೇಳ್ತಿ, ಏನ್ ಕೇಳ್ತಾ ಇದ್ದೀಯೇ? ಎಂಥ ಗುಡುಗು ಸಿಡಿಲಿನ ಅರಬಟ, ಭಯ ತಾಳಾರ್ದಕ್ಕಾಗಿ ನಾನೊಂದು ಗಿಡದ ಬಡ್ಡೆಯಾಗ ಅಲ್ಲೇ ಅಡಿ ಕುತ್ಕೊಂಡಿದ್ದೆ, ಈಗ ಬಂದೆ ಅಂತಂದ ಕೂಡಲೇ ಅದು ಹೆಣ್ಣು ಗುಬ್ಬಿ ಕುತ್ತಿ ಕಿರ್ಸ್ಕೊಳಕತ್ತು. ಅಂಥ ಗುಡುಗು ಸಿಡಿಲಿನ ಅರ್ಭಟದೊಳಗೆ ನಾ ಬಂದಿನಿ ಹೆಣ್ಣಾಗಿ, ನೀ ಯಾಕೆ ಬರಲಿಲ್ಲ? ಮತ್ತೆ ಯಾರ ಮನೆಗೆ ಹೋಗಿದ್ದು ಹೇಳು. ಜಗಳ ಶುರು ಆಯ್ತು. ಇವ್ರು ಜಗಳ ನೋಡಿ ಇವ ಏನು ಕೂತಿದ್ದಲ್ಲ 12 ವರ್ಷ, ಇವನಿಗೆ ಹೆಸರಾತ್ರಿ. ಹೆಸರಾಗಿ ನೋಡ್ತಾನ, ಕೂದಲು ಬೆಳೆದ, ಉಗುರೆಲ್ಲ ಅವನ ಕೈಯಾಗ ಬರುವಲ್ಲ. ಆ ಬಳಿಕದು ಅವನಿಗೇನು ಅರ್ಥ ಆಯ್ತು, ಇಷ್ಟೆಲ್ಲ ಬೆಳೆದವನ್ನ ಎಷ್ಟೊತ್ತಾಯ್ತು ಬಂದು, ನಿನ್ನ ಒಂದು ರಾತ್ರಿ ಬರ್ಲಾರ್ದಕ್ಕನ್ನ ಎಷ್ಟು ರಿಕ್ವೆಸ್ಟ್ ಮಾಡ್ಲಕತ್ತೇಳಿಕಿ. ನಾ ಬಂದು ಎಷ್ಟು ದಿನ ಆಯ್ತು ಅಂತ ಶವಶ್ ಮಾಡಿ ಎದ್ದ. ಗೇಸಗ ಮನಿ ಹರಿದೊಗದ. ಮನಿಗೆ ಬರೋ ತನಕ ಕೈಯಾಗಿನ ಚರಿಗೆ ಬಿಟ್ಟಿಲ್ಲಕ್ಕಿ
ನಿತ್ತಕ್ಕೆ ತೆಳಗ್ ಕೂತಿಲ್ಲ, ಹಿಂಗ ತಲಬಾಕಲಿಕ್ಕೆ ತಲೆ ಹೆಚ್ಚಿ ಕೈಯಾಗಿ ಚರಿ ಹಿಡ್ಕೊಂಡು ಹಂಗೆ ನಿಂತಾಳ. ನೋಡ್ದ ಅವ ದೂರ್ಲಿ, ಹುಡುಗ ನಿಂತಾರಲ್ಲ ಹಂಗ, ಅಷ್ಟು ದೂರ್ಲಿ ನೋಡ್ದ. ನೋಡಿ ಗಾಬರಿ ಆದವ, ಕೂಗ್ತಾನಕಿ ಕೈ ಕಸಿ ಅಂತ ಕೂಗ್ತಾನ. ಕಂಡ್ಬಿಟ್ಲು, ಸ್ವಾಮಿ ಅಂದ್ಲಿಕ್ಕೆ. ಅಲ್ಲೇ ಎಷ್ಟೊತ್ತಾತ್ ನೀನ್ ನಿಂತ್ಕೊಂಡಿಲ್ಲಿ ಅಂತ ಕೇಳ್ತಾನೆ ಹೆಂಡತಿಗೆ. ಆಕೆ ಹೇಳಿದ್ಲಂತ, ಸ್ವಾಮಿ ನೀವು ಚರಿಗಿ ತಗೊಂಡು ಯಾವಾಗ ಹೊರಗಾಗಿರಿ ಅವಾಗನ ನಾನು ನಿಂತ್ಕೊಂಡೀನಿ. ವಿಸರುವಂತಾನ. ಧನ್ಯ ಧನ್ಯ ಕೈಕಸಿ ಧನ್ಯ. ನಾನು ಆಸನಬದ್ಧನಾಗಿ ಕುತುಕೊಂಡು 12 ವರ್ಷ ತಪಸ್ಸು ಮಾಡಿದ್ರೆ ನೀನು ತಲಬಾಕಲದ ಹೊರಗಲ್ಲಿ ನಿಂತ್ಕೊಂಡಿದ್ದೆ, ಕೈಯಾಗಿನ ಸರಿಗೆ ಬಿಟ್ಟಿಲ್ಲ, ನಿಂತು ತಪಸ್ಸು ಮಾಡಿದೆ ಅಂದ್ರೆ ನಿನ್ನ ತಪಸ್ಸು ನನಗಿಂತಲೂ ಮಿಗಿಲು, ನನಗಿಂತಲೂ ದೊಡ್ಡದು. ಅದಕ್ಕೆ ನಿನಗೇನು ವರ ಬೇಕು ಬೇಡ ಅಂತಂದಾಗ ಆಕೆ ಹೇಳಿದ್ಲಂತ, ಮೊದಲೇನು ಹಂಗೆ ಹುಟ್ಟ್ಯಾವಲ್ಲ ಹಾಂಗೆ ಹುಟ್ಟಬಾರದು. ತಲೆಗಿರ್ಲಿ, ಮೊದಲೇನು ಹುಟ್ಟ್ಯಾವ ಮೂರು ಅಂತ ಹುಟ್ಟಬಾರದು. ಎಂತ ಹುಟ್ಟಬೇಕಂದ್ರೆ ಈ ಭೂಮಿ ನಶಿಸಿ ಹೋದ್ರು, ಸೂರ್ಯ ಮತ್ತೊಮ್ಮೆ ಹುಟ್ಟಿದ್ರು, ಚಂದ್ರ ಬ್ರಹ್ಮಾದಿಗಳು ಕೂಡ ಮತ್ತೊಂದು ಸಲ ಅವರು ಅವರವರ ಪ್ರಕಾರ ಅವ್ರು ಇರ್ತಿರ್ತಾರೆ. ಎಷ್ಟೆಷ್ಟು ದಿನ ಲೆಕ್ಕ ಹೇಳ್ಯಾರ ಪುರಾಣದಾಗ. ಬ್ರಹ್ಮಗೆ ಎಷ್ಟು ವರ್ಷಗಳಾದ ಬಳಿಕ, ಇಟ್ಟಿಗಾದ ಬಳಿಕ ಅವನಿಗೊಂದು ದಿನ ಆಗ್ತದ ಅಂತ ಹೇಳ್ಯಾರ. ಹಂಗ ಅಂತಹ ಬ್ರಹ್ಮಾದಿಗಳ ಸಹಿತ ಮತ್ತೊಮ್ಮೆ ಬಂದ್ರು ಅವನ ಹೆಸರು ಭೂಮಿ ಮೇಲೆ ಎಂದು ಹೋಗ್ಬಾರದು, ಅಂಥ ಮಗ ಕೊಡಬೇಕು. ಪತಿಗೆ ನಮಸ್ಕಾರ ಮಾಡಿ ಬೇಡಿದ್ಲಂತ. ತಥಾಸ್ತು ಅಂದ. ಅವನೇ ವಿಭೀಷಣ ರಾಮ ಭಕ್ತ. ರಾಮ ಭಕ್ತ. ತಾಯಿ ತಂದೆಗಳೇ, ನಿಮ್ಮಲ್ಲಿ ವಿಶೇಷ ಹೇಳೋದೇನಪ್ಪಾ ಅಂತಂದ್ರೆ, ಪ್ರಪಂಚ ಹ್ಯಾಂಗ್ ಮಾಡ್ಬೇಕು ಅಂತ ಕೇಳಿದ್ರೆ ನಿಮ್ಮನ್ನು ನೀವು ವಿಚಾರ ಮಾಡ್ಕೊಂಡು ಮಾಡಬೇಡ್ರಿ. ಇಂಥ ಪರಮ ಸದ್ಗುರುಗಳ ಸಂಘ ಮಾಡ್ರಿ, ಅವ್ರ ಕಡೆಯಿಂದ ಅನುಗ್ರಹ ತಗೋರಿ, ಉಪದೇಶ ತಗೋರಿ, ಗುರುವಿನ ಮಕ್ಕಳಾಗ್ರಿ. ಪ್ರಪಂಚದ ಅರ್ಥ ಏನು ಅನ್ನೋದನ್ನ ಮೊದಲು ಅವ್ರ ಪಾದಕ್ಕೆ ಬಿದ್ದು ಕೇಳ್ಕೊಡ್ರಿ. ಅವ್ರು ಹೇಳದಂಗ ನೀವು ನಡ್ಕೊಂಡಿದ್ದೆ ಆದರೆ ಈ ಸಂಸಾರ, ಇದರಿಂದ ನೀವು ಬಂಧನದಿಂದ ಮುಕ್ತನೂ ಆಗ್ತೀರಿ. ಆ ಬಳಿಕ ನಿಮ್ಮ ಸಂತತಿನೂ ಒಳ್ಳೆಯದು ಬೆಳೀತದ. ಆ ಬಳಿಕ ಜೀವನದ ಸಾರ್ಥಕತೆ ಆಗ್ತದನ್ನುವಂಥ ಮಾತನ್ನ ಹೇಳ್ತಾ, ಸ್ವಲ್ಪ ಸಮಯ ಬಹಳ ಐತೆ ಅನ್ನೋ ಗೊತ್ತಾಗಲಿಲ್ಲ. ಈಗಿನ್ನೂ ಅನೇಕ ಕಾರ್ಯಕ್ರಮಗಳು, ಅಮ್ಮನವರ ತುಲಾಭಾರ ಕಾರ್ಯಕ್ರಮ, ಭಕ್ತಾದಿಗಳು ಸಂಪತ್ತಿನೊಳಗೆ ತಾಯಿಯವರನ್ನ ಇವತ್ತು ತುಲಾಭಾರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾರಿಗೆ 10 ಮಕ್ಕಳ ಕೈಯಾಗ 10 ಪೈಸೆ ಕೊಡೋದಾಗಲ್ಲ. ಇವತ್ತು ದುಡ್ಡಿನ ರಾಶಿನ ಅಮ್ಮನ ಮೇಲೆ ಎರಿತಾರೆ ಅಂತಂದ್ರೆ ಅವ್ರ ಬದುಕಿನೊಳಗೆ ಅಮ್ಮನ ಆಶೀರ್ವಾದ ಎಷ್ಟಾಗಿರ್ಬೇಕು ಅನ್ನೋದನ್ನ ನಾವೆಲ್ಲ ವಿಚಾರಿಸ್ಬೇಕು. ಯಾಕಂದ್ರೆ ಬಹಳ ಜನರಿಗೆ ಏನಿರ್ತಿರ್ತದೆ, ಹಿತ್ತಲ್ದನ್ ಮರ ಅದು ಮದ್ದಾಗಲ್ರಿ. ನಿಮಗೆ ಹೇಳೋದಂದ್ರೆ ಅದಕ್ಕೇನ್ ಬೇಕಂದ್ರೆ ಶ್ರದ್ಧೆ. ಹೋಟೆಲ್ದಾಗನು ಬೆಂಕಿನ ಇರ್ತದ, ಮನ್ಯಾಗನು ಬೆಂಕಿನ ಇರ್ತದ ಮುತ್ಯ. ಆದ್ರೆ ಇಲ್ಲಿ ಭಜಿ ಕಿತ್ತ ಅಲ್ಲಿ ಭಜಿ ರುಚಿ ಇರ್ತಾವಲ್ಲ. ಮನ್ಯಾಗ ಹೆಂಡತಿ ಮಾಡೋದು ಭಜಿಕ್ಕಿಂತಲೂ ಹೋಟೆಲ್ದಾಗ ಮಾಡೋದು ರುಚಿ ಹತ್ತಾರ ಭಜಿ. ಜಾಗ ಬೇರೆ, ಭಜಿ ಒಂದೇ ಅದ, ಎಣ್ಣೆ ಒಂದೇ ಅದ, ಎಲ್ಲ ಒಂದೇ ಅದ. ಅದಕ್ಕೆ ಇಲ್ಲಿ ತಾಯಿಯವರು ಅಪ್ಪ ಉಕ್ಕಡಗಾತ್ರಿ ಕರಿ ಬಸವೇಶ್ವರ ಮಹಾಶಕ್ತಿಯನ್ನ ನಮ್ಮ ಹೆಬ್ಬಾಳ ಗ್ರಾಮದಲ್ಲಿ ಅದ್ಭುತವಾಗಿ ಸಾಧಿಸಿಕೊಂಡಿದ್ದಾರೆ. ನಾವೆಲ್ಲರೂ ಅವ್ರ ಪಾದಕ್ಕೆ ತನು ಮನ ಧನ ಶ್ರದ್ಧೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ನಡೆದಿದ್ದೇ ಆದ್ರೆ ಹೆಬ್ಬಾಳ ಇದೇನಾಗ್ತದ ಅಂತ ಕೇಳಿದ್ರೆ ಅದೇನು ಹರಡ್ತದಲ್ಲ ಬಳ್ಳಿ ಯಾವುದು? ಎಷ್ಟು ಸುಂದರ ಶಬ್ದ ನೋಡ್ರಿ. ಅಂಥ ಬಳ್ಳಿಯನ್ನ ಹಬ್ಬದೆ ನಿಮಗೆ ಸರ್ವತೋಮುಖವಾಗಿ ಅವರ ಪಾದದಲ್ಲಿ ಸದಾ ನೀವು ಭಕ್ತಿ ಇಟ್ಕೊಂಡು ನಡೆದ್ರೆ ನಿಮಗೆ ಯಾರಿಗೂ ಭೂತಿಲ್ಲ, ಪಿಸಾಚಿ ಇಲ್ಲ, ರಾಕ್ಷಸ ಭಯ ಇಲ್ಲ, ಮಾಟಿಲ್ಲ, ಮದ್ದಿಲ್ಲ, ಎಲ್ಲವೂ ಕೂಡ ನಶಿಸಿ ಸಹಜವಾಗಿನೇ ಅವರ ತಪಸ್ಸಿನ ಶಕ್ತಿಯಿಂದ ಹೋಗ್ತದೆ. ಅಂತಹ ಒಂದು ಕೃಪೆಯನ್ನ ತಮ್ಮೆಲ್ಲರಿಗೂ ಇರಲಿ ಅಂತ ನಾನು ಪ್ರಾರ್ಥಿಸಿ ಒಂದೆರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ನೀಡಿದಂಥ ಹೆಬ್ಬಾಳ ಗ್ರಾಮದ ಸಮಸ್ತರಿಗೂ ಮತ್ತು ಅಮ್ಮನವರ ಶ್ರೀಪಾದಕ್ಕೂ ನಮಸ್ಕರಿಸಿ ನನ್ನ ವಿಷಯವನ್ನು ಮುಕ್ತಾಯ ಮಾಡುತ್ತೇನೆ. ಹರ ಓಂ ತತ್ಸತ್.